ನಮ್ಮ ಮಾದಿಗ ಸಮುದಾಯದವರು ಏಸು ಕ್ರಿಸ್ತರನ್ನು ಆರಾಧಿಸುವವರು. ನಾವು ಕ್ರೈಸ್ತರು ಎಂದು ಹೆಸರು ನಮೂದಿಸಬೇಡಿ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮೂರ್ತಿ ಮನವಿ ಮಾಡಿಕೊಂಡರು. ಸಮೀಪದ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಅಂಬೇಡ್ಕರ್ ಕಾಲೋನಿಗೆ ಆಗಮಿಸಿ ಮಾದಿಗ ಜಾಗೃತಿ ಮೂಡಿಸಿದರು. ನಂತರ ಮಾತನಾಡಿದ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಏಕ ಸದಸ್ಯ ಸಮಿತಿಯಿಂದ ಒಳ ಮೀಸಲಾತಿ ಜಾರಿಗಾಗಿ ಪರಿಶಿಷ್ಟ ಜಾತಿಗಳಲ್ಲಿನ ಜಾತಿ ಗಣತಿಗಾಗಿ ಮನೆ ಮನೆಗಳಿಗೆ ಭೇಟಿ ನೀಡಿದಾಗ ಮೂಲ ಜಾತಿ ಮಾದಿಗ ಎಂದು ಬರೆಸುವ ಮೂಲಕ ಸರಿಯಾದ ಮಾಹಿತಿಯನ್ನು ನೀಡಬೇಕು ಎಂದರು. ಜಾತಿ ಗಣತಿ ಸಮೀಕ್ಷೆಗೆ ಅಧಿಕಾರಿಗಳು ಬಂದಾಗ ಕಡ್ಡಾಯವಾಗಿ ಮಾದಿಗ ಎಂದು ಹೆಸರು ನೋಂದಾಯಿಸಬೇಕು ಎಂದು ಹೇಳಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರಸ್ವಾಮಿ, ನಾವು ಹುಟ್ಟುವ ಜಾತಿಯ ಹೆಸರಿನಲ್ಲಿ ಜನಗಣತಿ ಮಾಡಬೇಕು. ಜಾತಿ ಜನಗಣತಿಯಲ್ಲಿ ಮಾದಿಗ ಜನಾಂಗವೆಂದು ನಮೂದಿಸಬೇಕು. ಜಾತಿ ಗಣತಿ ಅಧಿಕಾರಿಗಳು ಬಂದಾಗ ನಮ್ಮ ಜಾತಿಯ ಹೆಸರು ಹೇಳಬೇಕು. ಆದಿದ್ರಾವಿಡ, ಆದಿಕರ್ನಾಟಕ ಎಂದು ಹೇಳಬಾರದು. ಅವುಗಳ ಹೆಸರುಗಳನ್ನು ಸಹ ಹೇಳಬೇಡಿ ಎಂದು ಕಿವಿ ಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ತಿಮ್ಮಪ್ಪಯ್ಯನಹಳ್ಳಿ, ಓಬಯ್ಯನಹಟ್ಟಿ, ಗಜ್ಜುಗಾನಹಳ್ಳಿ, ಮಲ್ಲೂರಹಳ್ಳಿ ವಿವಿಧ ಗ್ರಾಮಗಳಿಗೆ ಹೋಗಿ ಜಾಗೃತಿಯನ್ನು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನೀಲಗೇತನಹಟ್ಟಿ ನಾಗರಾಜ್, ಪತ್ರಕರ್ತ ನಿಂಗರಾಜ್, ಮರಿಪಾಲಯ್ಯ, ಓಬಳೇಶ್, ಅಬ್ಬೇನಹಳ್ಳಿ ನಾಗರಾಜ್, ತಿಮ್ಮಪ್ಪಯ್ಯನಹಳ್ಳಿ ಹನುಮಂತ, ವೈ ನಾಗರಾಜ್, ಮಾದಿಗ ಸಮುದಾಯದ ಮುಖಂಡರು, ಯುವಕರು, ಗಜ್ಜುಗಾನಹಳ್ಳಿ ಮಲ್ಲೇಶ್, ನನ್ನಿವಾಳ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್, ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ, ಪಿವಿ ಓಬಳೇಶ್, ನೆಲಗೇತನಹಟ್ಟಿ ರಮೇಶ್, ಗಜ್ಜುಗಾನಹಳ್ಳಿ ಗ್ರಾಮ ಮುಖಂಡರು ಹಾಗೂ ಮಹಿಳೆಯರು ಇನ್ನಿತರರು ಇದ್ದರು. ವರದಿ ಹರೀಶ್, ಎನ್ಕೆಎಸ್ ಟಿವಿ4 ನಾಯಕನಹಟ್ಟಿ. ಸುಮಾರು 30 ವರ್ಷಗಳ ಇತಿಹಾಸವನ್ನ ಹೋರಾಟದ ಮುಖಾಂತರ ಹಲವಾರು ಕಡೆ ಪೊಲೀಸರ ಕೊಟ್ಟೆ ತಿಂದಿದ್ವಿ. ಮೊನ್ನೆ ಏನು ಇಲ್ಲಿ ಅಂಬೇಡ್ಕರ್ ಜಯಂತಿಗೆ ಕರೆಯಕ್ಕೆ ಬಂದಾಗ ಕೂಡ ಈ ಮಾಹಿತಿ ತಮಗೆ ತಲುಪಿಸಿದ್ವಿ. ಈಗ ನಿಮ್ಮ ಊರಿಗೆ ಬಂದಿರೋ ಉದ್ದೇಶ ಕಡ್ಡಾಯವಾಗಿ ಗೌರವಾನ್ವಿತ ಜಸ್ಟಿಸ್ ನಾಗಮೋಹನ್ ದಾಸ್ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಗೆ ಒಳಗಡೆ ಏನಪ್ಪ ಆದೇಶ ಅಂದ್ರೆ, ಇಷ್ಟು ವರ್ಷಗಳ ಕಾಲ ನಾವು ಮಾದಿಗರು ಅಂತ ಹೇಳಿದ್ರೆ ನಮಗೆ ಕೂಡ ಅಸಹಾಯ ಆಗಂತ ಸಂದರ್ಭಗಳಿದ್ದು, ಹೇಳಕ್ಕೂ ಕೂಡ ಆಗಂತ ಸನ್ನಿವೇಶಗಳು ಕೂಡ ಬಂದೋಗಿದ್ದು ಕೂಡ. ಕಾರಣ ಏನಪ್ಪ ಅಂದ್ರೆ ಆಗಿನ ಪರಿಸ್ಥಿತಿ ಹಂಗಿತ್ತು. ಈಗ ನಾವು ಕಡ್ಡಾಯವಾಗಿ ಮಾದಿಗರೇ ನಾವು ಅಂತ ಹೇಳೋಂಥ ಪರಿಸ್ಥಿತಿ ಈಗ ಬಂದಿದೆ ನಮಗೆ. ಕಾರಣ ಏನಪ್ಪ ಅಂದ್ರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ, ನಮ್ಮ ಜಾತಿಯ ವಾರು ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ನಮ್ಮ ಪಾಲು ನಮಗೆ ಕೊಡಿ, ನಮಗೆ ಮೀಸಲಾತಿಯನ್ನು ಕೊಡೋದಿದೆ. ಏನು 30 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವೋ ಆ ಹೋರಾಟದ ಫಲ ಈಗ ತಾನೇ ನಮಗೆ ಬೆಳಕಿಗೆ ಬರುತ್ತಾ ಅವಕಾಶಗಳು ಬಂದಿದ್ದಾವೆ. ಹಂಗಾಗಿ ತಾವುಗಳು ತಮ್ಮಲ್ಲಿ ಅಕ್ಕಯರು, ತಂಗಿಯರು, ಮಾವರು, ಹಳೆಯರು, ತಮ್ಮ ಸಂಬಂಧಿಕರ ಜೊತೆ ಎಲ್ಲ ಜೊತೆ ಮಾತಾಡೋಂಥ ಉದ್ದೇಶ ಏನಪ್ಪ ಅಂದ್ರೆ, ಈಗ ಏನು 5ನೇ ತಾರೀಕು ಸೋಮವಾರದಿಂದ ನಿಮ್ಮ ಊರಿಗೆ ಒಬ್ಬ ಶಾಲಾ ಶಿಕ್ಷಕರು ಸರ್ವೆಗೆ ಬರ್ತಾರೆ. ತಮ್ಮ ಗ್ರಾಮಗಳಿಗೆ ತಮ್ಮ ಏಕೆ ಜನನ ಪಟ್ಟಿ ಮಾಡೋಕ್ಕೆ. ಮಾದಿಗರಂತಾನೆ ಇಷ್ಟು ವರ್ಷಗಳ ಕಾಲ ನಾವು ಆದಿಕರ್ನಾಟಕ, ಏಕೆ, SC ಅಂತ ಬರೆಸ್ತಿದ್ವಿ. ಈಗ ಏಕೆ, AD ಅವು ಬರ್ಸಂಗಿಲ್ಲ. ಡೈರೆಕ್ಟಾಗಿ ನಾವು ಮಾದಿಗರಂತಾನೆ ಬರೆಸ್ಬೇಕು. ಯಾಕಪ್ಪ ಅಂದ್ರೆ ಆ ಬಂದಿರ್ತಕ್ಕಂಥ ಶಿಕ್ಷಕಿ ವಲಯರಾಗಿದ್ರೆ, ಲಂಬಾಣಿಗರಾಗಿದ್ರೆ, ಒಡ್ರಾಗಿದ್ರೆ ಅವ್ರ ಜಾತಿನ ಮೆನ್ಷನ್ ಮಾಡೋ ಸಂದರ್ಭಗಳು ಕೂಡ ಇರ್ತವೆ, ಸನ್ನಿವೇಶಗಳು ಕೂಡ ಇರ್ತವೆ. ಹಾಗಾಗಿ ತಾವುಗಳು ದಯವಿಟ್ಟು ಇಲ್ಲಿ ವಿದ್ಯಾವಂತ ಯುವಕರಿಗೆ, ಮಹಿಳೆಯರಿಗೆ, ಪ್ರಜ್ಞಾವಂತ ಯಜಮಾನರಿಗೆ ಕೂಡ ಯಾಕೆ ಹೇಳ್ಬೇಕಂದ್ರೆ ನಾವು ಮಾದಿಗರು ಪಕ್ಕ ಮಾದಿಗರು ಅಂತಾನೆ ಬರೆಸ್ಬೇಕು. ಬರೆಸಿದೆ ಏನೀಗ ಈ ಮಗು ಏನಿದೆ ಇವಾಗ SLC ಹೋಗೋಷ್ಟಕ್ಕೆ ಕೆಲಸ ಸಿಗಂತ ಅವಕಾಶಗಳು ಹತ್ರ ಬಂದಿದೆ. ಈಗಿನ SLC PVC ಫೇಲ್ ಆದ್ರೆ ಏನಿದ್ವಿ ಎಲ್ಲರೂ ಕೂಡ ನೌಕರಿಗೆ ಹೋಗ್ತಾರೆ. ಒಂದು ಚಿಕ್ಕ ಉದಾಹರಣೆ, 2001ರಲ್ಲಿ ಮಂದಾಕೃಷ್ಣ ಮಾದಿಗ ಹೈದರಾಬಾದಲ್ಲಿ ಒಂದು ಸಭೆ ಕರೆದಿದ್ದ. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗುಂತ್ಕಾಲಕ್ಕೆ ಹೋಗಿ ಅರೆಸ್ಟ್ ಮಾಡಿದ್ವಿ ನಮ್ಮನ್ನೆಲ್ಲ, ಇಡೀ ಕರ್ನಾಟಕ ಜನಗಳೆಲ್ಲ. ಅವಾಗ ಹೋಗಿದ್ವಿ.
ಅಲ್ಲಿ ಏನಾಯ್ತು, ಅಲ್ಲಿ ಮೀಸಲಾತಿ ವರ್ಗೀಕರಣ ಒಂದೇ 1 ವರ್ಷ ಕೊಟ್ರಂತೆ ಆಂಧ್ರದಾಗೆ. 1 ವರ್ಷ ಕೊಟ್ಟೋದಕ್ಕೆ 1 ವರ್ಷಕ್ಕೆ ಲಕ್ಷಾಂತರ ಜನ ಮಾದಿಗರು ನೌಕರಿಗೆ ಹೋದ್ರಲ್ಲಿ. ಲಕ್ಷಾಂತರ ಜನ ಅಲ್ಲಿ ಒಡ್ರಿಗೂ, ಲಂಬಾಣಿಗೂ, ವಲರಿಗೂ, ಇತರ ಜಾತಿಗಳಿಗೆಲ್ಲ ಕುಂಠಿತ ಆಯಿತು. ನಮ್ಮ ಮೇಲುಗೈ ಆದರು, ಅಲ್ಲಿ ನೌಕರಿಗೆ ಹೋದ್ರು, ಅನುಕೂಲ ಆಯಿತು. ಮತ್ತೆ ಕೂಡ ಈಗ ಮೀಸಲಾತಿ ಸಿಕ್ಕಿದೆ. ಅಲ್ಲಿ ಬೇಕಾಗಿತ್ತು, ಕೊಡಲಿಲ್ಲ. ಹಂಗಾಗಿ ಈಗ ಅವಕಾಶ ಇದೆ. ಆ ಅವಕಾಶ ನಾವೆಲ್ಲ ಕಲ್ಪಿಸ್ಕೊಬೇಕು. ನಾವು ಮಾದಿಗರಂತನೇ ಬರೆಸ್ಬೇಕು. ಹುಡುಗರೆಲ್ಲ ಹಿಂದೆ ಬಿದ್ದ ಟೀಚರ್ ಜೊತೆ ಅಥವಾ ಮೇಸ್ಟ್ರ ಜೊತೆ ಮಾದಿಗರಂತನೇ ಪರ್ಟಿಕ್ಯುಲರ್ ಬರೆಸಿ ಅದು ಓಕೆ ಆಗೋವರೆಗೂ ನಾವು ಬರ್ಕೊಡ್ದು ಅನ್ನೋಂಥ ಸಂದೇಶವನ್ನು ನಿಮಗೆ ಕೊಡ್ತಾ ಇಲ್ಲಿ ಕರೆಸಿ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಅನಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ನಿಮ್ಮ ಜಾತಿಯವರು, ನಿಮ್ಮ ಜನಾಂಗದವರು, ನಿಮ್ಮ ಬಾಂಧವರು ಇಲ್ಲಿ ಬಂದಿರೋದು ಜನಾಂಗದವರು. ನಾವು ಮಟ್ಟಿಗೆ ಬರೋದು ಕಾರಣ ಏನಪ್ಪ ಅಂದ್ರೆ ಮೀಸಲು ಅಥವಾ ಯಾವ್ದ್ರಿಂದ ನಾನು ಹೇಳೋದು ಗಮನ ಇಟ್ಟು ಕೇಳ್ಬೇಕು. ನೀವೆಲ್ಲ ಏನಪ್ಪಾ ಅಂದ್ರೆ ನಾವು ಒಳ ಮೀಸಲಾತಿ ವಿಚಾರವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಂದಿದ್ವಿ. ಒಳ ಮೀಸಲಾತಿ ಏನಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲ. ಒಳ ಮೀಸಲಾತಿ ಅಂದ್ರೆ ನಾವು ಮಾದಿಗ SC ಒಳಗೆ 101 ಜಾತಿಗಳಿದಾವೆ. 101 ಜಾತಿಗಳಲ್ಲಿ ನಮ್ಮದು ಒಂದು ಜಾತಿ ಮಾದಿಗರದು. ನಮ್ಮಂತ ಇನ್ನ 100 ಜಾತಿ ಇದಾವೆ. ಅವು ಏನಾಗತ್ತೆ, ಟೋಟಲ್ಲಿ ನಮಗೆ 101 ಜಾತಿಗೆ 15% ನಮಗೆ ಮೀಸಲಾತಿ ಕೊಡ್ತಾರೆ. 100ಕ್ಕೆ 15% SCಗೆ ಅಂತ ಹೇಳಿ ಕೊಡ್ತಾರೆ ಮೀಸಲಾತಿನ. ಅದು ಯಾವುದೇ ಒಂದು ಪೋಸ್ಟಿಂಗು ಕಾಲ್ಫಾರ್ ಮಾಡ್ಬೇಕಾದ್ರೆ SC ಒಳಗೆ 100 ಪೋಸ್ಟ್ ಕಾಲಿಂಗ್ ಮಾಡಿದ್ರೆ ಅದ್ರಾಗ 15 ಪೋಸ್ಟ್ ನಮಗೆ SCಗೆ ಸಿಗ್ತೈತಿ ಇಲ್ಲಿವರೆಗೂ. ಅದರಲ್ಲಿ ಏನಾಗೈತೆ, ನಮ್ಮದು 101 ಜಾತಿ ಇರೋದ್ರಿಂದ ಲಂಬಾಣಿ, ಒಡ್ಲು, ಚಲವಾದಿ, ಇನ್ನು ಬೇರೆ ಬೇರೆ ಜಾತಿಗಳಿದಾರಲ್ಲ, ಅವರೆಲ್ಲ ನಮಗೆ ಏನು 15 ಪೋಸ್ಟಿಂಗ್ ಕೊಟ್ಟಿದ್ರು, ಆ 15 ಪೋಸ್ಟಿಂಗ್ ಅಲ್ಲಿ ಸುಮಾರು 13, 14, 12 ಪೋಸ್ಟ್ ಅವರೇ ತಗೊಂಡರು. ಇನ್ನು 1, 2 ನಮಗೆ ಸಿಗ್ತಿತ್ತು. 15 ಪೋಸ್ಟಿಂಗ್ ಅಲ್ಲಿ 1, 2 ನಮಗೆ ಮಾತ್ರ ಸಿಗ್ತೈತಿ. ಇನ್ನು 12, 13 ಲಂಬಾಣಿ, ಕುರುಬರು, ಲಂಬಾಣಿ, ಚಲವಾದಿ, ಗೋವಿಗಳು ಅವರೆಲ್ಲ ತಗೊಂಡ್ಬಿಡೋರು. ಅದಕ್ಕೆ ನಾವು ನಮ್ಮ ಜನಾಂಗದವರು ಮಾದಿಗರು ಏನ್ ಮಾಡಿದ್ರು, ಈಗ 30 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಸರಿಯಾದ ಜನಸಂಖ್ಯೆ ನಾವು ಜಾಸ್ತಿ ಇರೋದು, ನಮಗೆ ಕೊಡ್ಬೇಕಾಗಿರೋಂಥ ಒಂದು ಪಾಲು ಸರಿಯಾದ ರೀತಿಯಲ್ಲಿ ನಮಗೆ ಸಿಗ್ತಾ ಇಲ್ಲ. ದಯಮಾಡಿ ನಮಗೆ ಮಾದರಿಗೆ ಆದಂಥದ್ದು ಇಂತಿಷ್ಟು ಅಂತೇಳಿ ನಮಗೆ ಮೀಸಲಾಗಿ ಕೊಡಬೇಕು ಅಂತೇಳಿ ನಮ್ಮ ಜನಾಂಗದವರು 30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. 30 ವರ್ಷದಿಂದ ಬರೀ ಹೋರಾಟಗಳಾದವು. ಎಲ್ಲೋ ಬೇರೆ ಕಡೆ ಎಲ್ಲ ಸ್ಟ್ರೈಕ್ಗಳು ಮಾಡಿದ್ರು, ಎಷ್ಟೋ ಜನ ಪ್ರಾಣನೇ ಕಳ್ಕೊಂಡ್ರು, ಈ ತರ ಎಲ್ಲ ಆಗೋಯ್ತು. ಈಗ ಏನಾಗೈತೆ, ನಮಗೆ ಸುಪ್ರೀಂ ಕೋರ್ಟ್ಗೆ ಆದೇಶ ಕೊಟ್ಟತ್ತೆ. ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ಗೆ ಆದೇಶ ಕಳಿಸಿತ್ತು. ಸುಪ್ರೀಂ ಕೋರ್ಟ್ ಏನ್ ಮಾಡೈತೆ, ಈಗ ಒಂದು ಆದೇಶ ಕಳಿಸೈತೆ. ಆದೇಶ ಏನ್ ಕಳಿಸೈತೆ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಆಯಾ ಜನಗಳಿಗೆ ಅನುಕೂಲವಾಗೋ ರೀತಿ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಕೊಡಬಹುದು ಅಂತೇಳಿ ಕೇಂದ್ರದಿಂದ ರಾಜ್ಯಕ್ಕೆ ಕಳಿಸಿದ್ದಾರೆ. ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ, ಇಲ್ಲಿ ನಮಗೆ ಒಬ್ಬರನ್ನ ನಾಗಮೋಹನ್ ದಾಸ್ ಮೇಲೆ ಒಬ್ರು ಅವ್ರನ್ನ ನೇಮಕ ಮಾಡಿದ್ದಾರೆ. ಇದು ಒಳ ಮೀಸಲಾತಿ ವಿಚಾರವಾಗಿ ನೀವೆಲ್ಲಾ ರೀತಿ ಸಮೀಕ್ಷೆ ಮಾಡಿ ಈ ಒಂದು ಒಳ ಮೀಸಲಾತಿ ಕೊಡ್ಬೇಕಾ ಬೇಡ, ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡ್ಬೇಕು, ಇದನ್ನೆಲ್ಲ ನೀವು ಒಂದು ಲೆಕ್ಕ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ನೀವು ಇದನ್ನ ಸರಿಪಡಿಸ್ಬೇಕು ಅಂತೇಳಿ ನಾಗಮೋಹನ್ ದಾಸ್ಗೆ ಇದನ್ನ ಕೊಟ್ಟಿದ್ರು. ಮಾದಿಗ ಅಂತ ಅವರು ಅಕ್ಷರದ ಬರೆಯಲ್ಲ, ಅವ್ರು ಒಂದು ಕೋಡ್ ಹೊಡ್ಕೊಂತಾರೆ ಅಷ್ಟೇ. ನಿಮ್ಮ ಮಾದಿಗ ಅಂತ 61 ನಮ್ ಕೋಡ್ ಐತಪ್ಪ, 61 ಅಂತ ಹೊಡ್ಕೊಂತಾರೆ, ಅವಾಗ ನಮ್ದು ಆಗ್ತತೆ ಮಾದಿಗರಂತ.